ಹಲೋ ಎವ್ರಿವನ್. ಆ್ಯಕ್ಚುಲಿ ಪಿಗ್ಮೆಂಟೇಷನ್ ನಾನು ಆ್ಯಕ್ಚುಲಾಗಿ ಇವ್ರಿಗೆ ಯಾವುದೇ ಟ್ರೀಟ್ಮೆಂಟ್ ನಾನು ಕೊಟ್ಟಿರಲಿಲ್ಲ. ಸೊ ಬಂದಾಗ ಪ್ರಾಡಕ್ಟ್ ರೆಫರ್ ಮಾಡಿ ನಾರ್ಮಲ್ ಆಗಿ ಇಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇದ್ದಿದ್ದಂಥದ್ದು, ಮತ್ತು ಈ ಪಾರ್ಟಲ್ಲಿ ಇಟ್ಬಿಟ್ಟಿದ್ದು. ಬಟ್ ಇಲ್ಲಿ ಇನ್ನೂ ಒಂದು ಚೂರು ಸ್ಪ್ರಿಕ್ಕಲ್ಸ್ ಇದೆ, ಪೂರ್ತಿ ಕಂಪ್ಲೀಟ್ ಹೋಗಿಲ್ಲ. ಈ ಪಾರ್ಟ್ ಏನಿತ್ತು ಜಾಸ್ತಿ ಇರೋವಂಥದ್ದು ರಿಡಕ್ಷನ್ ಆಗಿದೆ. ಸೊ ಮತ್ತೆ ನೋ ಸ್ಮೆಲ್ ಇತ್ತಮ್ಮ? ನೋ ಸ್ಮೆಲ್ ಅಷ್ಟಿರಲಿಲ್ಲ. ಸೊ ಈಗ ಹೇಗೆ ಅನ್ನಿಸ್ತಿದೆ ಮೇಡಮ್? ತುಂಬ ಚೆನ್ನಾಗಿದೆ. ನಾನು ತುಂಬ ಖುಷಿಯಾಯಿತು, ತುಂಬ ಕಾಣಿಸ್ತಾ ಇತ್ತು. ನಾನು ಏನು ಮಾಡೋದು, ಹಾಸ್ಪಿಟ್ಲಿಗೆ ಹೋಗೋದ ಅನ್ಕೋತಿದ್ದೆ. ತುಂಬಾ ಬ್ಲ್ಯಾಕ್ ಇತ್ತು. ಇಲ್ಲಿ ಬಂದಮೇಲೆ ನಾನು ಭಯ ಪಡ್ಕೊಂಡಿದ್ದೆ, ಅಯ್ಯೋ ಏನಪ್ಪ ಮಾಡಿಸ್ಕೊತಿದ್ದೀನಲ್ಲ ಅಂತ. ತುಂಬ ಖುಷಿ ಆಗ್ತಾ ಇದೆ. ನೀಟಾಗಿ ಕ್ಲಿಯರ್ ಆಗಿದೆ, ಫೇಸು ಚೆನ್ನಾಗಿ ಕಾಣುತ್ತೆ ಇವಾಗ. ಸೊ ತುಂಬ ಖುಷಿ ಶಶಿ ಅವರೇ, ತುಂಬ ಖುಷಿ ಆಗುತ್ತೆ. ಏನಿಲ್ಲ, ನಂಗೇನು ಅಷ್ಟೊಂದು ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎದ್ದು ಕಾಣ್ತಾ ಇತ್ತು, ಅದು ಮಾಡಿರೋದು. ಆಮೇಲೆ ಎಲ್ಲ ಕ್ಲಿಯರ್ ಆಗೋಯ್ತು, ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಹಾಂ ಖಂಡಿತ. ಇಲ್ಲ, ಇದು ಬೇರೆಯವ್ರ ಹತ್ರ ಗೊತ್ತಿಲ್ಲದೆ ಮಾಡಿಸ್ಕೊಬಿಟ್ಟೆ ಟ್ಯಾಟೀಸು. ನನಗೆ ನೀವು ಮಾಡೋದು ತುಂಬ ಇಷ್ಟ ಆಯಿತು. ಬಟ್ ಮತ್ತೆ ತೆಗೆದು ಮತ್ತೆ ಮಾಡಬೇಕಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಅದು ಖುಷಿ ಇದೆ, ನೀವು ಮಾಡೋದು ಡೈಲಿ ನೋಡಿದಾಗೆಲ್ಲ ಮಾಡಿಸ್ಕೋಬೇಕು ಅಂತ. ಬಟ್ ಈಗ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ ಖಂಡಿತ ಅಲ್ಲ.